ನಾನು ರವಿ ಶೆಟ್ಟಿ ಬೆಳಗು. ಸ್ನೇಹಿತರೆ, ನ್ಯಾಯವಾದಿಗಳು, ಸಮಾಜ ಸೇವಕರು, ಒಂದು ಸಮಾಜದ ಬಗ್ಗೆ ಹೆಚ್ಚಿನ ಒಂದು ಚಿಂತನೆ ಉಳ್ಳಂತವರು ರವಿಕಿರಣ್ ಮುರುಡೇಶ್ವರ್. ರವಿಕಿರಣ್ ಮುರುಡೇಶ್ವರ್ ಅಂತ ಹೇಳಿದ್ರೆ ನಮ್ಗೆ ಇತ್ತೀಚಿನ ಗೆಳೆತನ ಅಲ್ಲ, ನಮ್ಮದು ಬಹಳ ವರ್ಷ 2015 2012ರಿಂದ ನಾವು ಆತ್ಮೀಯತೆಯನ್ನ ಪಾಲಿಸ್ಕೊಂಡು. ಒಬ್ಬ ವ್ಯಕ್ತಿ ತನ್ನ ಪಾಡಿಗೆ ತಾನಾದ್ರೇನು, ತನಗೆ ದುಡ್ಡಾದ್ರೆ ಸಾಕು ಅನ್ನುವಂತ ಈ ಕಾಲದಲ್ಲಿ ತನ್ನ ಹಣದಿಂದ ಸಾರ್ವಜನಿಕ ಕೆಲಸ ಮಾಡುವಂತವರು ಅಲ್ಲದೆ ಸಾಕಷ್ಟು ನಮ್ಮಂತಹ ಹೋರಾಟಗಾರರು, ಸಂಘಟಕರು ಹಾಗೂ ನೊಂದ ಕುಟುಂಬಗಳ ಜೊತೆ ನಿಲ್ಲುವಂತ ಕೆಲಸವನ್ನು ಮಾಡ್ತಾ ಇರೋರು ಇವರು. ಹಾಗಾಗಿ ಇವರ ಹಿಂದೆ ನೂರಾರು ಪ್ರಶಸ್ತಿಗಳು, ನೂರಾರು ಬಿರುದುಗಳು ಇವ್ರನ್ನ ಬೆನ್ನಟ್ಟಿ ಬರ್ತಾ ಇದೆ. ಇವತ್ತು ನಾವು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಹಾಗೂ ರವಿ ಶೆಟ್ಟಿಯ ಫ್ಯಾಮಿಲಿ ಮತ್ತು ಸ್ನೇಹಿತರಿಂದ ಯಾಕೆ ಗುರುಗಳನ್ನ ಗೌರವಿಸ್ತೀವಿ, ನಾವು ಅವ್ರನ್ನ ಗುರುಗಳಂತಾನೆ ಕರೆಯೋದು. ಗುರುಗಳನ್ನ ಗೌರವಿಸ್ತೀವಿ ಅಂತ ಹೇಳಿದ್ರೆ ಇದು ಆಕ್ಚುಲಿ ನಮ್ಮವರ ಮಧ್ಯೆ ಇರುವ ಆತ್ಮೀಯತೆ, ಬಾಂಧವ್ಯಕ್ಕೆ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಮತ್ತು ಅದನ್ನ ಗೌರವಿಸ್ಲಿಕ್ಕೆ ನಮ್ಮಿಂದ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಂತ ಒಂದು ಆತ್ಮೀಯತೆ ಯಾಕೆ ಅಂತ ಹೇಳಿದ್ರೆ, ಈಗ ಸುಮಾರು ಒಂದು 3-3.5 ವರ್ಷದ ಹಿಂದೆ ನಾವು ಜಸ್ಟ್ ಒಂದು ಆಸ್ಪತ್ರೆಗೆ ಹೋಗಿ ಬರ್ತಾ ಇರ್ತೀವಿ. ನಾನು ಯಾರೋ ಒಬ್ಬ ವ್ಯಕ್ತಿಯ ಅಕ್ರಮವನ್ನ ಬಯಲಿಗೆಳೆದಿರ್ತೀನಿ. ಅಕ್ರಮವನ್ನ ಬಯಲಿಗೆಳೆದಿದ್ದಕ್ಕೆ ಒಂದು ಮೋಸ್ಟ್ಲಿ ಒಬ್ಬ ಸಚಿವನ ಸಪೋರ್ಟ್ ಅನ್ನು ತಗೊಂಡು ಅವತ್ತಿನ ದಿವಸ ನನ್ನ ಮೇಲೆ ಸುಳ್ಳು ದೂರನ್ನು ದಾಖಲು ಮಾಡ್ತಾರೆ. ರವಿ ಶೆಟ್ಟಿ ದುಡ್ಡು ಕೇಳಕ್ ಬಂದಿದ್ರು ಅಂತ. ನಾನು ನನ್ನ ಶ್ರೀಮತಿಯ ಒಂದು ಕೈ ಆಪರೇಷನ್ ಕಾರ್ಯಕ್ರಮ ಇತ್ತು, ಹುಷಾರಿರ್ಲಿಲ್ಲ ಅಂತೇಳಿ. ಸೊ ಆ ಉದ್ದೇಶಕ್ಕೆ ಆಸ್ಪತ್ರೆಗೆ ಹೋಗಿ ಬರುವಾಗ ನಮ್ಮ ಮೇಲೆ ಒಂದು ಸುಳ್ಳು ದೂರನ್ನ ದಾಖಲು ಮಾಡುವಂತ ಕೆಲಸನ ಕಲ್ಲು ಕೋರೆಯ ಮಾಲೀಕರು ಅವರು ಅಂದ್ರೆ ಅವರವರು ಎಲ್ಲೆಲ್ಲೋ ಎಷ್ಟೆಷ್ಟೋ ದೊಡ್ಡಕ್ಕೆ ಹೋಗಿತ್ತು ಬಿಡಿ, ಆ ದೊಡ್ಡ ಮಟ್ಟದಲ್ಲಿ ಹೋದಂತವ್ರು ನಮ್ಮ ಮೇಲೆ ಸುಳ್ಳು ದೂರನ್ನ ದಾಖಲು ಮಾಡ್ತಾರೆ. ಸುಳ್ಳು ದೂರು ದಾಖಲು ಮಾಡಿ ನಾವೇನ್ ಗೆದ್ದೇ ಬಿಟ್ಟು ಇನ್ನು ರವಿ ಶೆಟ್ಟಿನ ಹಿಡಿದ್ವಿ ಅಂತ ಹೇಳಿದಾಗ ನಾನೊಂದು ಫೋನ್ ಮಾಡ್ತೀನಿ ನಮ್ಮ ಸಾಹೇಬ್ರಿಗೆ, ನಮ್ಮ ಗುರುಗಳಿಗೆ ಒಂದು ಫೋನ್ ಮಾಡ್ತೀನಿ. ಗುರುಗಳೇ, ಈ ರೀತಿ ನನ್ನ ಮೇಲೆ ಒಂದು ಸುಳ್ಳು ದೂರು ದಾಖಲಾಗಿದೆ, ನಾನು ಆಲ್ರೆಡಿ ಬೆಂಗಳೂರಿನಲ್ಲಿ ಇದ್ದೀನಿ, ಯಾಕೋ ಈ ರೀತಿ ಮಾಡಿದ್ದಾರೆ, ಬೇಕು ಅಂತ ಹೇಳ್ಬಿಟ್ಟು. ನಾನಿದ್ದೀನಿ ಶೆಟ್ರೆ, ಬಿಟ್ಬಿಡಿ ಅಂತ ಹೇಳಿದ್ರು. ನಾನು ಹೇಳಿದೆ, ಆಯ್ತು ಗುರುಗಳೇ, ಅದೊಂದು ಕೇಸ್ ದೂರು ದಾಖಲಾಗಿದೆ ಅಂದ್ರೆ ಕಾನೂನು ಪ್ರಕಾರ ನಾವು ಬೇಲ್ ತಗೊಳ್ಳೇಬೇಕಾಗತ್ತೆ. ಗುರುಗಳೇ, ಅದೆಷ್ಟು ಅದ್ರ ಫೀಸ್ ಅಂತ ಕೇಳ್ತೀನಿ. ಅವಾಗ ಹೇಳ್ತಾರೆ, ನೀವು ನನಗೆ ಫೀಸ್ ಕೊಡ್ತೀರಾ ಅಂತ ಹೇಳ್ತಾರೆ. ನಾನ್ ನಿಮ್ಮ ಹತ್ರ ಫೀಸ್ ತಗೊಳ್ಳಿಕ್ ಆಗ್ತದ, ನೀವು ನನಗೆ ಫೀಸ್ ಕೊಡ್ತೀರಾ ಅಂತ ಹೇಳ್ತಾರೆ. ಅಂದ್ರೆ ಅವತ್ತಿನ ದಿನದಲ್ಲಿ ಉಚಿತವಾಗಿ ನೀವು ಹೋರಾಟಗಾರರಿದ್ದೀರಿ, ನಿಮ್ಮಿಂದ ಈ ನಾಡಿಗೆ ಸಾಕಷ್ಟು ಒಳ್ಳೇದಾಗ್ಬೇಕು, ನಿಮ್ಮ ಪರವಾಗಿ ನಾನಿದ್ದೀನ್ರಿ, ನಿಮಗ್ ಬೇಕಾದ್ರೆ ಬಂದೋಗ ಖರ್ಚನ್ನೇ ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಮಾತನಾಡಿ ಅವತ್ತು ಅವರು ಹೇಳ್ತಾರೆ. ಅವತ್ತಿನಿಂದ ಇವತ್ತಿನವರೆಗೆ ಕೇಸನ್ನ ನಡೆಸ್ತಾರೆ. ಕೇಸ್ ನಡೆಸಿ ಇವತ್ತು ಜಡ್ಜ್ಮೆಂಟ್ ಆಗುತ್ತೆ. ರವಿ ಶೆಟ್ಟಿ ಅಂಡ್ ಏನು ತಂಡ ನಿರಪರಾಧಿಗಳಿದ್ದಾರೆ, ಅದಕ್ಕೆ ಅಲ್ಲಿಗೆ ಅವ್ರಿಗೆ ಕೇಸ್ ಮಾಡ್ಲಿಕ್ಕೆ ಆತರ ಕೇಳಿದಾರ ಅನ್ಲಿಕ್ಕಾಗ್ಲಿ ಅಥವಾ ಹೋಗಿದಾರ ಅನ್ಲಿಕ್ಕಾಗ್ಲಿ ಯಾವುದೇ ರೀತಿಯ ದಾಖಲಾತಿ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಮ್ಗೆ ನಿರಪರಾಧಿಯ ಪಟ್ಟವನ್ನ ಕಟ್ಟುತ್ತೆ. ಆರೋಪಿಯ ಪಟ್ಟದಿಂದ ನಿರಪರಾಧಿಯ ಪಟ್ಟವನ್ನ ಕೊಟ್ಟು ನಮಗೆ ಇದಾಗ್ತದೆ. ಅಂದ್ರೆ ಇವತ್ತು ನಮ್ಮನ್ನ ಎಷ್ಟೋ ಜನ ನೋಡಿ, ಸುಖ ಸುಮ್ನೆ ನಮ್ಮ ಸಮಯ ಹಾಳು, ಸುಖ ಸುಮ್ನೆ ಕಲ್ಲು ದಂಧೆ ಕೂರು ದಂಧೆ ನಡೆಸಿದ್ ಸತ್ಯ, ದಂಧೆಯನ್ನ ಬಂದ್ ಮಾಡ್ಲಿಕ್ಕೋಸ್ಕರವಾಗಿ ನಮ್ಮ ಮೇಲೆ ಸುಳ್ಳು ದೂರು ದಾಖಲು ಮಾಡಿದ್ರು. ಆದ್ರೆ ಇವತ್ತು ನಮಗೆ ಜಯ ಸಿಕ್ಕಿದೆ. ಅವರು ಏನು ತಪ್ಪು ಮಾಡಿದ್ರು ಅವ್ರಿಗೆ ಸಾಕ್ಷಿಯನ್ನ ಕೊಡ್ಲಿಕ್ಕಾಗಿಲ್ಲ, ಸಾಕ್ಷಿ ಇಲ್ಲ. ಹಾಗಾಗಿ ಸಾಕ್ಷಿ ಇಲ್ದೇನೆ ಇವತ್ತು ನಮ್ಮ ಕೇಸನ್ನ ನಾವು ಗೆದ್ದಿದೀವಿ. ಅದಕ್ಕೆ ಕಾರಣ ನಮ್ಮ ಗುರುಗಳು ಮತ್ತು ಅವರ ತಂಡ. ಅವರನ್ನ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಅಭಿನಂದಿಸ್ತಾ ಇದ್ದೀನಿ. ಇದು ಒಂದೇ ಅಲ್ಲ, ಬಹಳಷ್ಟು ಮಾಡಿದ್ದಾರೆ, ಬಹಳಷ್ಟು ನಮ್ ಜೊತೆ ಇದ್ದಾರೆ. ಹಾಗಾಗಿ ನಾನು ಅದಕ್ಕೆ ಹೇಳಿದ್ದು, ವಿಶ್ವಾಸ ಮತ್ತು ಇದಕ್ಕೆ ಅಭಿನಂದನೆ ಸಾಕಾಗಲ್ಲ. ಇದ್ಯಾಕೆ ಅಂದ್ರೆ ಬಹಳಷ್ಟು ಜನರಿಗೆ ನೂರಾರು ಸನ್ಮಾನವನ್ನ ಪಡೆದು ನೂರಾರು ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರಿಗೆ ಯಾವಾಗ್ಲೂ ಪ್ರತಿ ದಿನ ಅಭಿನಂದಿಸಿದ್ರು ಕೂಡ ನಮ್ದು ಕಡಿಮೆನೆ ಆಗುತ್ತೆ. ಆದ್ರಿಂದ ಈ ಬಾರಿ ಅವರಿಗೆ ನಮ್ಮ ವೈಯಕ್ತಿಕವಾಗಿ ನಾನು ಅಭಿನಂದಿಸ್ತಾ ಇದ್ದೀನಿ ಸರ್, ನಮ್ಮ ವೈಯಕ್ತಿಕ ಕೇಸಿಗಾಗಿ. ಥ್ಯಾಂಕ್ ಯು.